ಚಕ್ರವ್ಯೂಹದಲ್ಲಿ ಸವ್ಯಾಪಸವ್ಯ ಅಂತ ಸ್ಪಷ್ಟ ವಿಭಾಗ ಕಷ್ಟ. ಯಾರಿಗೆ ಅಂದರೆ ಮಾಡಿದವರಿಗೆಲ್ಲ, ನೋಡಿದವರಿಗೆ. ರಣದಲ್ಲಿ ಆದ ಅನೇಕ ವಿದ್ಯಮಾನಗಳು ಇದು ಸವ್ಯವೋ ಅಪಸವ್ಯವೋ, ಎಡಕ್ಕೋ ಬಲಕ್ಕೋ ಅಂತ ಪಕ್ಕನೆ ಗೊತ್ತಾಗುವುದಿಲ್ಲಮ್ಮ. ಅದು ಎರಡೂ ಕಡೆಗೆ ತಿರುಗುತ್ತಾ ಇರ್ತದೆ. ಆದ್ದರಿಂದಲೇ ಚಕ್ರವ್ಯೂಹ ಎಂಬುದು ಒಂದು ದಿನ ಬಲಿದದ್ದಲ್ಲ, ರಣವೇ ಚಕ್ರವ್ಯೂಹ. ಆದ್ದರಿಂದಲೇ ಇಲ್ಲಿ ಬಿದ್ದ ಘಾತ ಯಾವ ನೆಲೆಯದ್ದು ಅಂತ ಗೊತ್ತಾಗುವುದಿಲ್ಲ. ಯಾರಿಗೆ? ಎಡದಲ್ಲೋ ಬಲದಲ್ಲೋ ಮುಂದೋ ಹಿಂದೋ ನಿಂತು ನೋಡುವವರಿಗೆ ಗೊತ್ತಾಗುವುದಿಲ್ಲ. ಬೇಡ, ಕೆಳಗೆ ಬಿದ್ದು ನೋಡುವವರಿಗೂ ಗೊತ್ತಾಗುವುದಿಲ್ಲ. ಈಗ ಸಾಯದೆ ಕ್ಷತವಿಕ್ಷತರಾಗಿ ಬಿದ್ದವರಿಗೂ ಇದೇನಾಗುತ್ತಾ ಉಂಟು ಅಂತ ಮೇಲೆ ನೋಡಿದರೆ ಗೊತ್ತಾಗುವುದಿಲ್ಲ. ಸರಿ ಗೊತ್ತಾಗುವುದು ಯಾರಿಗೆ ಅಂತ ಕೇಳಿದರೆ ಇದರಲ್ಲಿ ಭಾಗಿಯಾಗದೆ ಮೇಲೆ ನಿಂತು ನೋಡಿದವರಿಗೆ. ರಣಕ್ಕೂ ಹೌದು, ಚಕ್ರವ್ಯೂಹಕ್ಕೂ ಹೌದು. 166 ಕೋಟಿ 20,000 ಹೆಚ್ಚು ಕಡಿಮೆ ಸತ್ತವರು. ಖಚಿತವಾಗಿ ಅಲ್ಲ ಸಂಖ್ಯೆ. ಅದು ಪೂರ್ತಿ ಗೊತ್ತಾಗಬೇಕಾದ್ರೆ ಧರ್ಮರಾಯನನ್ನು ಕೇಳಬೇಕು. ಅವರಿಗೆ ಲೋಮಶರಿಂದ ವಿಶಿಷ್ಟ ವಿದ್ಯೆ ಪ್ರಾಪ್ತಿಯಾದದ್ದರಿಂದ ಧರ್ಮರಾಯ ಹೇಳಿಯಾನು, ಬದುಕಿದ್ದಾಗ ಸಂಖ್ಯೆಯನ್ನು ಲೆಕ್ಕ ಮಾಡುವುದಕ್ಕೆ ಎಲ್ಲರಿಂದಲೂ ಸಾಧ್ಯ, ಸತ್ತ ಮೇಲೆ ಸತ್ತ ಹೆಣಗಳ ಲೆಕ್ಕ ಮಾಡುವುದಕ್ಕೆ ಎಲ್ಲರಿಗೂ ಕಷ್ಟ. ಯುಧಿಷ್ಠಿರನೇ ಆಗಬೇಕು. ಯಾಕೆ ಅಂದರೆ ಹೆಣ ಆದದ್ದು ಯಾವುದು, ಹೆಣ ಆದ ಮೇಲೂ ಉಳಿದದ್ದು ಯಾವುದು ಅಂತ ಅವನ ಅಪ್ಪನಷ್ಟು ಸರಿಯಾಗಿ ಗೊತ್ತಿದ್ದವರು ಯಾರು ಇಲ್ಲ. ಧರ್ಮ. ಆದ್ದರಿಂದಲೇ ಸತ್ತ ಮೇಲೆ ಲೆಕ್ಕ ಮಾಡುವುದು. ಅವನ ಅಪ್ಪ ಯಮ ಅಲ್ಲು. ಮತ್ತೆ ಸುಡುವುದಕ್ಕೂ ಇದ್ದವ ಒಬ್ಬನೇ. ನೀವು ಒಪ್ಪಿದರೆ, ನೀವೆಲ್ಲ ಒಪ್ಪಿದರೆ ಇರಲಿ. ಆದ್ದರಿಂದ ಹೀಗೆ 1,166,000 66,20,000 ಇಷ್ಟು ಮಂದಿ ಸತ್ತಿದ್ದಾರೆ. ಮತ್ತು 20,000ಕ್ಕಿಂತ ಹೆಚ್ಚು ಸತ್ತಿದ್ದಾರೋ ಪಲಾಯನ ಮಾಡಿದ್ದಾರೋ ಅಂತ ಖಚಿತವಾಗಿ ಇನ್ನೂ ಗೊತ್ತಿಲ್ಲ. ಅದು ಅವನಲ್ಲೇ ಕೇಳುವ. ಮತ್ತೆ ಹೀಗಿರುವಾಗ ಇಷ್ಟು ಮಂದಿಗೆ ಒದಗಿದ ಅವಸಾನದಲ್ಲಿ ನೀನೀಗ ಕಂಡಿಯಲ್ಲಮ್ಮ, 15 ಕಡಿದು 16ರ ಹೊಸಿಲು ದಾಟಿ ನಿಂತ ಹುಡುಗ ಪಾರ್ಥಿ ಅಭಿಮನ್ಯು ಕುಮಾರನಷ್ಟು ದಾರುಣವಾಗಿ ರಣಮಧ್ಯದಲ್ಲಿ ಸತ್ತವರು ಯಾರಾದ್ರಿದ್ದಾರೋ? ಗರ್ಭಿಣಿಯಾದ ಉತ್ತರೆಯ ಕಣ್ಣೀರೇ ಉತ್ತರ ಹೇಳುತ್ತದೆ, ಇನ್ಯಾರಿಲ್ಲ. ಯಾರಿಗೆ ಹೇಳಲಿಕ್ಕೆ ಆಗದ್ದರಿಂದ ನೀನೇ ಸಾಂತ್ವನ ಮಾಡಿದ್ದನ್ನು ಗಮನಿಸಿ ಕೇಳಿದ್ದು ನಾನು. ಆದ್ದರಿಂದಲೇ ಆ ಕಣ್ಣೀರನ್ನು ಆ ಕರುಳ ಕುಡಿ ಕತ್ತರಿಸಿ ಬಿದ್ದರೆ ಏನಾಗ್ತದೆ ಅಂತ ತಿಳುಕೊಂಡ ತಾಯಿ ನಾನೇ ಕಣ್ಣೀರು ಒರೆಸಿದ್ದು. ನನ್ನನ್ನು ಎದುರಿನಿಂದ ಯಾರು ಎದುರಿಸುವುದಿಲ್ಲ, ಎಲ್ಲ ಹಿಂದಿನಿಂದ ಚುಚ್ಚುತ್ತಾರೆ ಎಂಬುದು ಯಾವ ಜೀವ ಕರ್ಣನಿಗಿದ್ದಂತಹ ಒಂದು ಆರೋಪ ಸಮಾಜದ ಮೇಲೆ. ನನ್ನನ್ನು ಎದುರಿನಿಂದ ಯೋಧನಾಗಿ ಕಾದಾಡ್ತೇನೆ ಅಂದರೆ ಎದುರು ನಿಂತು ಎದುರಿಸುವುದಿಲ್ಲ, ಹಿಂದಿನಿಂದ ಚುಚ್ಚುತ್ತಾರೆ ಅಂತ. ಈಗ ಜಾತಿಯ ಹೆಸರು ಹೇಳಿ ಚುಚ್ಚುವುದು, ಅನರ್ಹತೆಯನ್ನು ಆಧಾರವಾಗಿಸಿಕೊಂಡು ಹುಟ್ಟಿನಿಂದ ಅರ್ಹತೆ ಇಲ್ಲ ಅಂತ ಚುಚ್ಚುವುದು, ಇದೆಲ್ಲ ವಾಮ ಮಾರ್ಗದಲ್ಲಿ ಹಿಂದಿನಿಂದ ಮಾಡುವ ಚುಚ್ಚುವಿಕೆ ಎಂಬುದು ಆರೋಪ. ಈಗ ಕನಿಷ್ಠ ಆರೋಪ ಮಾಡುತ್ತಾ ಬಂದವ, ನನಗೆ ಹೀಗೆ ಮಾಡಿದ್ದಾರೆ ಸಮಾಜದವರು ಅಂತ ಹೇಳಿಕೊಂಡವ ತಾನು ಹಾಗೆ ಮಾಡಬಾರದಲ್ಲ? ಮಾಡ್ಬೋದಾ? ಅಭಿಮನ್ಯುವಿನ ಬಿಲ್ಲಿನ ಆ ನಾರೀ ಬಂಧವನ್ನು ಕತ್ತರಿಸಿದ್ದು ಹಿಂದಿನಿಂದಮ್ಮ, ಕೈಗಳನ್ನು ಕತ್ತರಿಸಿದ್ದು ಹಿಂದಿನಿಂದ ಅವನು. ಭೀಮ ಬೀಸುವಾಗ ತೊಡೆ ಏರಿ ಬಂತು ಅಂದೆ, ಅವನಿಗೆ ಬಿದ್ದಾಗಲೇ ಹೊಡೆ ಅಂತ. ಕೆಲವರಿಗೆ ಬಿದ್ದಾಗ ಹೊಡೆಯಬೇಕು, ಅದು ಹೊಡೆಯುವುದು ಪ್ರಶಸ್ತ ಅಂತ ಪ್ರಾಜ್ಞರು ಹೇಳಿದ್ದಾರೆ. ರಣದಲ್ಲಿದ್ದ ನೀತಿ ಆತೆರಣಾಗಿ ದ್ವೈರಥದಲ್ಲಿ ಬಿದ್ದ ಕಾಲದಲ್ಲಿ ಸಾವತವ ಗೆಲುವು, ಇದು ನಿರ್ಣಯ ಆಗದೆ ವಿರಮಿಸುವುದಿಲ್ಲ ಎಂಬ ಪ್ರತಿಜ್ಞೆ. ಈಗ ಅದು ಮುಗಿಬೇಕಾದ್ರೆ ಒಬ್ಬ ಸಾಯಬೇಕು. ಸೂರ್ಯಾಸ್ತಮಾನದ ಅವಧಿ ಉಂಟು, ಇವ ರಥದ ಗಾಲಿ ಎತ್ತುತ್ತಾ ಇದ್ದಾನೆ, ಸೂರ್ಯಾಸ್ತಮಾನದ ಒಳಗೆ ಕೊಲ್ಲಲೇಬೇಕು, ಹೋರಾಟ ಮಾಡುವ ಸ್ಥಿತಿಯಲ್ಲಿಲ್ಲ. ಈಗ ನಿರ್ಣಯ ಹೇಗೆ? ಪ್ರತಿಜ್ಞೆಯದ್ದು ಹೊಡಿಬೇಕು ಅಂದೆ. ಕೆಲವು ವಾಸ್ತವ ಸತ್ತವರ ಬಗ್ಗೆ ಹೇಳಿದರೆ ಬೇಸರ ಆಗ್ತದೆ. ನಾನು ಬದುಕಿದ ಒಬ್ಬರ ಬಗ್ಗೆ ಹೇಳ, ನನ್ನ ಕ್ರೌರ್ಯ ಕ್ಷಮಿಸುತ್ತಾಯ, ನನಗೆ ವಿಧಿ ಇಲ್ಲ.
ಅದು ಕ್ರೌರ್ಯ ಅಂತ ಗೊತ್ತುಂಟು. ಯಾಕೆ ಹೇಳ್ತೇನೆ ಅಂದರೆ, ಕೃಷ್ಣ ನಿನ್ನಲ್ಲಿ ಕ್ರೌರ್ಯ ಇಲ್ಲ. ಮುಂದೆ ಉಂಟು ವಾಕ್ಯ ಇಲ್ಲ ಅಲ್ಲ, ಅದು ಪೂರ್ಣ ಏನೋ ಉಂಟು, ಅದು ನನಗೆ ಊಹೆ ಉಂಟು. ಅದು ನೀನು ಅಲ್ಲಿಗೆ ಅರ್ಧ ವಿರಾಮ ಕೊಟ್ಟದ್ದು, ಪೂರ್ಣ ವಿರಾಮ ಅಲ್ಲ ಅಂತ. ಮುಂದೆ ಬಂದೀತು, ಸೇರಿತು, ನಿರೀಕ್ಷೆ ಮಾಡ್ತೇನೆ. ಇರಲಿ, ನಾನು ಯಾಕೆ ಹೇಳಿದೆ ಅಂದರೆ, ಏನಮ್ಮ ಏನಿಲ್ಲ ಕೃಷ್ಣ, ನಿನ್ನ ಮಾತನ್ನು ಕೇಳುವಲ್ಲಿ ಹುಟ್ಟುವ ಮಾತುಗಳದು. ಅದೇ ಹುಟ್ಟಿತದು ಆಗಲಿ. ನಾನು ಯಾಕೆ ಹೇಳಿದೆ ಗೊತ್ತಾ, ಅಶ್ವತ್ಥಾಮ ಕೃತವರ್ಮ ಕೃಪರನ್ನು ಹೊರಗೆ ನಿಲ್ಲಿಸಿ ರೌದ್ರಾವೇಶವನ್ನು ಹೊಂದಿ ದುಷ್ಟದ್ಯುಮ್ನನ 5 ಮಂದಿಯ ತಲೆ ಕಡಿಯುವುದಕ್ಕಾಗಿ ಪಾಂಡವ ಶಿಬಿರವನ್ನು ನಿನ್ನೆ ರಾತ್ರಿ ಹೊಕ್ಕ ಅಂತ ಗೊತ್ತಾದ ಕಾಲದಲ್ಲಿ, ನಾ ತಿಳಿದದ್ದು ಸರಿಯಾದ್ರೆ ಸಂಜೆಯಲ್ಲಿ ಕೇಳಿ ಹೇಳು. ಬದುಕಿದ್ದ ಒಬ್ಬರು ಕೇಳಿದ್ರಂತೆ, ಮಾಡಿಬಿಟ್ನ ಅದನ್ನು. ನನ್ನ ಮಗನಿಗೆ ಒಳಿತನ್ನೇ ಹಂಬಲಿಸುವಂತಹ ಅಶ್ವತ್ಥಾಮ ನನ್ನ ಮಗ ಬೀಳುವ ಮೊದಲು ಇದನ್ನು ಯಾಕೆ ಮಾಡಲಿಲ್ಲ ಅಂತ. ಸಾಯಲಿಲ್ಲ ಹೇಳಿದವರು. ಅದಕ್ಕೆ ಕ್ರೌರ್ಯ ಅಂದ್ರೆ ಕ್ಷಮಿಸುವಂಥದ್ದು. ಯಾಕೆಂದ್ರೆ ಹಾಗೆ ಕೇಳಿದ್ದು, ರಣದ ಇಷ್ಟೂ ಕೊಲೆಯನ್ನು ಕಣ್ಣಿಗೆ ಕಂಡು ಹೇಳಿದ ಸಂಜಯನಿಗೂ ಆಗಾಗ ಕಣ್ಣಲ್ಲಿ ನೀರು ಬಂದದ್ದನ್ನು ಕೇಳಿದ್ದೇನೆ, ಅನುಭವಿಸಿದ್ದೇನೆ. ಇಷ್ಟು ಹೊತ್ತಾದರೂ ನಿನ್ನ ಕಣ್ಣಂಚು ಒದ್ದೆ ಆಗಲಿಲ್ಲ, ಆಗುವುದಕ್ಕೂ ಇಲ್ಲ. ಆಗಿದೆ. ಹೀಗೆ ಹೇಳಿದವರ ಕುರಿತಾಗಿ ನಿನ್ನೆ ಬಂದಿದ್ದಾಗ ನಾನು ಹತ್ತಿದ್ದೇನೆ, ಈಗ ಆಗಲಿಲ್ಲ. ಹಾಗೆ ಕೇಳಿದ್ದು ಸಂಜಯನಲ್ಲಿ ಹಸ್ತಿನಾವತಿಯ ರಾಜನೆನಿಸಿದ ಧೃತರಾಷ್ಟ್ರ ಭೂಪತಿಯಮ್ಮ. ಎಷ್ಟು ಮಂದಿ ಸತ್ತ ಮೇಲೆ ಆ ಮಕ್ಕಳು ಮಲಗಿರುವಾಗ, ಸೇನಾಧಿಪತಿ ಮಲಗಿರುವಾಗ ಕೊಲ್ಲುವುದಕ್ಕೆ ಹೊರಟವ ಕೊಂದನೋ, ಕೊಲ್ಲುವುದೇ ಹೌದಾಗಿದ್ರೆ ಮೊದಲು ಯಾಕೆ ಮಾಡಲಿಲ್ಲ ನನ್ನ ಮಗ ಬೀಳುವ ಮೊದಲು ಅಂತ ಕೇಳಿದ ಅಪ್ಪ ಧೃತರಾಷ್ಟ್ರ ಭೂಪತಿ ಇನ್ನೂ ಬದುಕಿದ್ದಾನೆ. ಯಾಕೆ ಅಂದ್ರೆ ಬಹುಶಃ ಸಾವು ದಾರುಣವಾಗಿ ಕಾಣ್ತದೆ, ಕೆಲವನ್ನು ಬದುಕಿಸಿದರೆ ಆ ಬದುಕು ಅತಿ ದಾರುಣವಾಗಿ ಬಾಧಿಸ್ತದೆ. ಈಗ ಬಲಹೀನತೆ, ಜನ್ಮಾಂಧತೆ ಉಂಟು. ಧರ್ಮನಿಷ್ಠಳಾದ ಒಬ್ಬಳ ಸತಿಯಲ್ಲಿ ಮಾತ್ರ ಹೀಗೆ ಮಾತಾಡುವುದಕ್ಕೆ ಸಾಧ್ಯ. ಇಲ್ಲದಿದ್ದರೆ ಪತಿಯ ವಿಮರ್ಶೆಯನ್ನು ಯಾವ ಸತಿ ಸಹಿಸ್ತಾಳೆ? ಇಲ್ಲಿ ಪತಿ ಕೆಟ್ಟವ ಅಂತಲ್ಲ, ಪತಿಯನ್ನು ಮಾನಿಸ್ತಾ ಗೌರವಿಸ್ತಾ ಕ್ರಿಯಾ ವಿಮರ್ಶೆ, ಕರ್ಮ ವಿಮರ್ಶೆ ಮಾತ್ರ ಮಾಡುವುದರಿಂದ ಮಾತ್ರ ಅಲ್ಲ, ಈ ಸ್ಥಿತಿಯಲ್ಲೇ ಸ್ಮಶಾನದಲ್ಲೇ ಒಂದು ವೈರಾಗ್ಯ ಹುಟ್ಟುತ್ತದೆ. ಯಾಕೆ ಹುಟ್ಟುತ್ತದೆ? ದೇಹದ ನಶ್ವರತೆಯ ಅರಿವು ಪರಿಪೂರ್ಣವಾಗುವ ತಾಣ ಪಂಚಭೂತಗಳ ಜೊತೆಯಲ್ಲಿ ಶರೀರ ಸೇರಿದ ಆ ಕ್ಷಣದಲ್ಲಿ ಸ್ಮಶಾನ ವೈರಾಗ್ಯ ಅಂತ. ಅದನ್ನು ಸಾಮಾಜಿಕರು ಬದುಕಿನ ಬಗ್ಗೆ ಆಸಕ್ತರಾಗಿ ಅಭಿಮುಖರಾದವರು ತಿರಸ್ಕರಿಸ್ತಾರೆ. ಆದರೆ ಯಥಾರ್ಥ ಜ್ಞಾನಂ ಮಾಹೇಶ್ವರಾದಿಚ್ಛೇತ ಅನ್ನುವುದು, ಜ್ಞಾನ ಮಹೇಶ್ವರನಿಂದ ಸಿದ್ಧಿಸಬೇಕು. ಆ ಮಹೇಶ್ವರನ ನಿತ್ಯ ಆವಾಸ ಸ್ಮಶಾನದಲ್ಲಿ. ಅಂದ್ರೆ ವಿರಕ್ತಿಯ ಭಸ್ಮದ ಒಳಗಿನಿಂದ ಆಕೃತಿ ಪಡೆಯಬೇಕು. ಯಾವುದು? ಪರಮೇಶ್ವರತ್ವದ್ದು. ಆದ್ದರಿಂದಲೇ ಈ ಸ್ಥಿತಿಯಲ್ಲಿ ನಿನ್ನಂಥವಳಲ್ಲಿ ಹೇಳುವುದಕ್ಕೆ ಸಾಧ್ಯ. ಹಾಗೆ ರಾಜನಾದವನ ಒಳಗದು ಬದುಕಿರುತ್ತಾ, ಇಂತಹ ಕ್ರೌರ್ಯ ಬದುಕಿರುತ್ತಾ. ಕರ್ಣನನ್ನು ಬದುಕಿಸಬೇಕಿತ್ತು, ಆ ಸ್ಥಿತಿಯಲ್ಲಿ ಹೊಡೆಯಬಾರದಿತ್ತು ಅಂತ ಕಾಣುವುದಿದ್ರೆ ಏನಾದರೂ ಮಾಡಿ, ಹೇಗಾದರೂ ಮಾಡಿ ಗುರುಗಳೇ. ಇದು ಯಾರು ಹೇಳಿದ್ದು? ಕೌರವಲ್ಲ. ಆ ಹುಡುಗನ ಎದುರಿನಲ್ಲಿ ನಿಲ್ಲಲಾಗದೆ ನಾನು ಯಾವತ್ತೋ ಶಿಬಿರವನ್ನು ಸೇರಿ ಆಗುತ್ತಿತ್ತು. ಒಬ್ಬ ಕೌರವನಿಗಾಗಿ ಮಾತು ಕೊಟ್ಟಿದ್ದೇನಾದ್ರಿಂದ ನಾವು ಇದ್ದೇವೆ. ಬದುಕುವುದಕ್ಕಾಗಿ ಇರುವುದಲ್ಲ, ಕೊಂದು ಕಳೆಯುತ್ತಾನೆ, ಸತ್ತು ಬಿಡ್ತೇವೆ. ಏನಾದರೂ ಮಾಡಿ, ಹೇಗಾದರೂ ಮಾಡಿ ಅಂತ ಹೇಳಿದಲ್ಲಿಗೆ ಏತತ್ಕುರು ಮಹೇಶ್ವಾಸ ರಾಧೇಯ ಯಧಿ ಶಕ್ಯತೆ ಅಥೈನಂ ವಿಮುಖೀಕೃತ್ಯ ಪಶ್ಚಾತ್ ಪ್ರಹರಣಂಕುರು. ಹೇಗಾದರೂ ಕೊಲ್ಲಬೇಕು ಅಂತ ಕರ್ಣನ ಮಾತು ಕೇಳಿ ಆಡಿದ ಮಾತು. ನಿನಗೆ ಆಗ್ತದಾದರೆ ಸ್ವಾತಂತ್ರ್ಯ ಅವನಿಗೆ ಕೊಟ್ಟು, ಸಾಮರ್ಥ್ಯ ಅವನ ವಿವೇಚನೆಗೆ ಬಿಟ್ಟು, ರಾಧೇಯ ಯದಿ ಶಕ್ಯತೆ
ಅಥೈನಂ ವಿಮುಖೀಕೃತ್ಯ, ಅವ ಎದುರಾಗಬಾರ್ದು, ಹಿಂದೆ ತಿರುಗಬೇಕು. ತಸ್ಮಾತ್ ಪ್ರಹರಣಂಕುರು, ಮತ್ತೆ ಹೊಡೆ ಅವನಿಗೆ. ತನಗೆ ಬೆನ್ನ ಹಿಂದಿಂದ ಹೊಡೆದಿದ್ದು ಸಮಾಜ ಅಂತ ದೂರುತ್ತಾ ಬಂದ ಕರ್ಣನನ್ನು ಪರೀಕ್ಷೆ ಮಾಡಿದ್ದು ಗುರುಗಳು. ಅವರು ಗುರುಗಳಲ್ಲೋ ದ್ರೋಣರು. ಇವ ನನಗೆ ಹೊಡೆದದ್ದು ಹಿಂದಿನಿಂದ ಅಂತ ಹೇಳ್ತಾ ಬಂದ, ಇವ ಹಿಂದಿನಿಂದ ಹೊಡೀತಾನೋ ಇಲ್ವೋ ಅಂತ. ಹೊಡೆದನಲ್ಲ. ರಥರಕ್ಷಕ ಕೃತವರ್ಮ, ಕೃಪ, ಅಶ್ವತ್ಥಾಮ, ಶಲ್ಯ, ಕರ್ಣ, ಕೌರವ, ಈ 6 ಮಂದಿ ಸೇರಿ ಷಡುರಥರೊಂದಾಗಿ ರಥವನ್ನು, ರಥದ ಗಾಲಿಗಳನ್ನು, ಅಶ್ವಗಳನ್ನು, ಅವನನ್ನು, ಕವಚವನ್ನು ಎಲ್ಲವನ್ನು ಚಾನಹಾನಿ ಮಾಡಿ ಕರ ಕಡಿದು ಭುಜದಂಡೆಯ ಮಧ್ಯದಲ್ಲಿ ರಥದ ಚಕ್ರವನ್ನು ಸಿಕ್ಕಿಸಿ, ಕೇಳಿದಾಗ ನನಗೆ ಅನ್ನಿಸಿದ್ದು, ಕೃಷ್ಣ ನೀ ಚಕ್ರ ಬಿಟ್ಟೆ ಅಂತೆ, ಅದನ್ನು ನಾ ಹೊತ್ತು ತಂದೆ ಅಂತ ಹೇಳುವುದಕ್ಕೆ ನನ್ನ ಅಳಿಯ ಹಾಗೆ ಕಾದಾಟ ಮಾಡಿದ್ದು. ನಾ ಬಿಟ್ಟ ಚಕ್ರವನ್ನು ತಾನೆತ್ತಬಲ್ಲೆ ಅಂತ ತಿರುಗಿಸಿದನಂತೆ. ಭುಜ ಕಡಿದ ಸ್ಥಿತಿಯಲ್ಲಿ ಎಷ್ಟೋ ಮಂದಿಯನ್ನು, ಈಗ 166 ಕೋಟಿ ಹೇಳಿದನಲ್ಲ, 10,000 ಅಂತ ಸಂಜೆಯ ಲೆಕ್ಕ ಹೇಳಿದ್ದಾನೆ, ಕೊಂದನಂತೆ. ಅವನನ್ನು ಕಡಿದು ಕೊಂದ ಕಾಲದಲ್ಲಿ ಚಕ್ರವ್ಯೂಹ ಸವ್ಯಾಪಸವಿ ಇಲ್ಲದ ನೆಲೆಯಲ್ಲಿ ಇದು ಘೋರತರವಾದ ಅನ್ಯಾಯ ಅಂತ ಕಣ್ಣು ಮುಚ್ಚದೆ ರಣವನ್ನು ನಿಟ್ಟಿಸಿದಂತಹ ದೇವತೆಗಳು ಹೇಳಿದ್ದನ್ನು ಭೂಮಿಯಲ್ಲಿದ್ದ ದ್ರೋಣಾದಿಗಳು ಕೇಳಿಸಿಕೊಂಡ್ರು ಅಂತ ನಮಗೆ ರಣವರ್ತಮಾನ. ನಾವಿರಲಿಲ್ಲ, ನಾವು ಶಂಸಪ್ತಕರನ್ನು ಎದುರಿಸುವುದ, ನಾವು ಅಂದರೆ ನಾನು ಅರ್ಜುನ, ಕುರುಕ್ಷೇತ್ರದ ಪರಿಧಿ ದಾಟಿ ಹೋಗಿದ್ದೆವು. ಅಲ್ಲಿ ಬಿತ್ತು ನಮಗೆ ಗೆಲುವಬೇಕಾದ ಹೊಡೆತವನ್ನು ಅರ್ಜುನನ ಕೈಯಿಂದ ಅಲ್ಲಿ ಬೀಳಿಸಿ ಮರಳುವಾಗ ಗೊತ್ತಾದ್ದಿಷ್ಟು. ಇಲ್ಲಿ ಬಿದ್ದಾಗ ದೇವತೆಗಳು ಒಪ್ಪಲಿಲ್ಲ. ನಿನಗೆ ನಾವು ಹೇಳಿದರೆ ಸಮರ್ಥನೆ ಆಗ್ತದೆ. ಈ ಸ್ಥಿತಿಯಲ್ಲಿ ಅದು ಆಗಬಾರದೆಂಬುದಕ್ಕೆ ನನ್ನ ಮಾತನ್ನು, ನನ್ನ ನಿಲುವನ್ನು ನಾನು ಮಂಡಿಸದೆ ಬೇರೆಯವರದ್ದನ್ನೇ ತೋರಿಸಿಕೊಡುವುದು. ಅದಕ್ಕೆ ಅರ್ಜುನ ಬಿದ್ದದ್ದನ್ನು ತಪ್ಪೆಂದ ದೇವತೆಗಳು ಕರ್ಣನಿಗೆ ಹೊಡೆದದ್ದನ್ನು ತಪ್ಪು ಅಂತ ಹೇಳಿದ್ದಕ್ಕೆ ಏನಾದರೂ ಸಂಜಯ್ ಹೇಳಿದನೋ? ತಪ್ಪಾಗಿ ಅಧಾರ್ಮಿಕವಾಗಿ ಅರ್ಜುನ ಹೊಡೆದು ಅವನನ್ನು ಕೊಂದು ಕಳೆದ. ಇದನ್ನು ಈಗ ದೇವತೆಗಳಲ್ಲಿ ನಾವು ಹೇಳಿಸಲಿಕ್ಕಾಗ್ತದೆ ಅಂತ ಹೇಳಿದ್ರೆ ಮತ್ತೆ ನಾವು ಮಾತಾಡಲಿಕ್ಕೆ ಇಲ್ಲ. ಸುಮನಸರಾದವರು ಪಕ್ಷನಿಷ್ಠರಾಗಿ ವ್ಯಕ್ತಿನಿಷ್ಠರಾಗಿ ಹೇಳ್ತಾರೆ ಅಂತ ಒಪ್ಪಿದರೆ, ಯಾಕೆ ಕಿರೀಟಕ್ಕೆ ತಾಗಿತು ಅಂತಲ್ವ, ನೆಲೆ ತಪ್ಪಿಸಿ ಸಾರಥ್ಯ ಮಾಡುವವರನ್ನು ಕರ್ಕೊಂಡು ಬಂದ್ರೆ ಹೊಡೆತದ ನೆಲೆ ತಪ್ಪದಮ್ಮ. ಸಾರಥ್ಯ ಒಪ್ಪಿಯೇ ಬರಬೇಕು ಅಲ್ವಾ? ಹೌದೌದು. ಹೊರಟದ್ದು ಪಾಂಡವರಲ್ಲಿಗೆ. ಪಾಂಡವರ ನೆಲೆ ತಪ್ಪಿಸಿ ಒಂದು ಅನ್ನದಿಂದ ಈಚೆಗೆ ಎಳೆದು ಸಾರಥಿಯಾಗಿ ಕುಳಿತುಕೋ ಅಂದ್ರೆ ಸಾರಥಿ ಕುಳಿತೇ ಇರ್ತಾನೆ, ಬಾಣದ ನೆಲೆ ತಪ್ಪುತ್ತದೆ. ಅಂದರೆ ನಾವು ತಪ್ಪಿಸಿದ್ದು ನಮ್ಮನ್ನು ತಪ್ಪುತ್ತದೆ. ಬಾಣವೂ ಇಲ್ಲ, ಸಾರಥಿಯೂ ಇಲ್ಲ, ಮಹಾರಥಿಯೂ ಇಲ್ಲ, ಕಥೆ ಮಾತ್ರ ಉಂಟೀಗ. ಅಂದರೆ ತಪ್ಪುವುದಕ್ಕೆ ತೊಡಗಿದವರಾರು ಅಂತ. ನಾವು ಬೇವಿನ ಮರವನ್ನು ನೆಟ್ಟ ಮೇಲೆ ಅದಕ್ಕೆ ಸಂಸ್ಕಾರ ಮಾಡಿ ಗುಡದ ಬೆಲ್ಲದ ನೀರೇ ಹಾಕಲಿ, ಕಬ್ಬಿನ ಕಟ್ಟೆಯನ್ನೇ ಕಟ್ಟಲಿ, ಅದಕ್ಕೆ ಯಾವ ಪೋಷಕವನ್ನು ಹಾಕಲಿ, ನೆಟ್ಟದ್ದು ಬೇವು ಹೌದಾ, ಫಲ ಕಹಿಯಾಗಿಯೇ ಇರಬೇಕು. ನಾವು ಮಾಡಿದ ಸಂಸ್ಕಾರ ಬಳಿಕದ್ದು ಮೂಲಭೂತವಾದ ಸ್ವಭಾವ ಅದು ಹಾಗೆಯೇ ಇರಬೇಕು. ಕರ್ಣನ ನೆಲೆಯಲ್ಲಿ ಒದಗಲಿಲ್ಲ ಅಂತ ನಾನು ಆಡುವುದಲ್ಲಮ್ಮ. ನಾವು ನೋಡುವುದಿಲ್ಲ. ನಾವು ಒಂದು ದುರಂತ ಆದಾಗ ಆ ದುರಂತವನ್ನು ಮಾತ್ರ ಲಕ್ಷಿಸ್ತೇವೆ. ತನ್ನಲ್ಲಿ ಕ್ಷಾತ್ರ ರಕ್ತ ಉಂಟು, ವೀರ ವಿಕ್ರಮದ ವಿದ್ಯೆಯನ್ನು ಕಲಿಯುವ ಅಪೇಕ್ಷೆ ಉಂಟು ಅಂತ ಕಲಿತ ಕಷ್ಟಪಟ್ಟ. ಹೌದಾ? ದೈವ ನಾನು ಕೊಡಲಿಲ್ಲ, ದೈವ ಅವನಿಗೆ ಅಂಗರಾಜ್ಯವನ್ನು ಅಭಿಷಿಕ್ತನನ್ನಾಗಿ ದೊರೆಯಾಗಿಸಿ ಕೊಟ್ಟದ್ದು. ಹೌದಾ? 18 ಅಕ್ಷೋಹಿಣಿ ಸಮಾವೇಶಿತವಾದ ಕುರು ರಣಮಂಡಲದ ಮಧ್ಯದಲ್ಲಿ ಭೀಷ್ಮ ದ್ರೋಣರ ಬಳಿಕದ ಯೋಧನ ನೆಲೆಯ ಸೇನಾಧಿಪತ್ಯದ ಹೊಣೆಯನ್ನು ಹೊರಿಸಿದ ಕೀರ್ತಿ ಅವನಿಗೆ, ಶಲ್ಯನಂತವರಿಗೆ ಮತ್ತೆ ಬಂದದ್ದು. ಅವನಿಗೆ ಬಂದದ್ದು. ಹೌದಾ? ಈಗ ದೈವವನ್ನೇ ವಿಮರ್ಶೆ ಮಾಡುವುದು ಹೌದಾದರೆ ತನ್ನನ್ನು ಕ್ಷತ್ರಿಯ ಅಂತ ಗುರುತಿಸಲಿಲ್ಲ ಯಾರು ಅಂತ ಹೇಳಿದ ಲೋಕದಲ್ಲಿ ಇವ ಪಡೆದದ್ದು. ಹೌದಾ? ಇಷ್ಟನ್ನು ಕ್ಷತ್ರಿಯನಾಗಿ ಪಾಂಡವರು ಇನ್ನು ಅನುಭವಿಸಬೇಕಷ್ಟೇ. ಕೌರವನ ಸಖ್ಯದಲ್ಲಿ ಪಾಂಡವರು ಅನುಭವಿಸದ
ಭೂಮಂಡಲವನ್ನು ಬೇಕಾದಂತೆ ಅವ ಹೇಳಿದ್ದೆ ಹಾಗೆ ಯಥೇಷ್ಟಮುಪಭುಜ್ಯತ ಅಂತ ಹೇಳಿದ್ದಾನೆ. ಈ ಭೂಮಿಯನ್ನು ಅನುಭವಿಸಿದ್ದು ಕರ್ಣ ಪಾಂಡವರಿಗಿಂತ ಹೆಚ್ಚಬಹುದಾ? ಪಾಂಡವರು ಕ್ಷತ್ರಿಯರೇ, ಸಂದೇಹ ಇಲ್ಲದೆ. ಅವರಿಗೆ ಇನ್ನೂ ಸಿಕ್ಕಿ ಆಗಬೇಕು ಸರಿಯಾಗಿ ಅನುಭವಿಸುವುದಕ್ಕೆ. ಆದರೆ ಕರ್ಣ ಈಗಾಗಲೇ ಅನುಭವಿಸಿ ಗತಿಸಿ ಆಗಿದೆ. ಅವನಿಗೆ ಏನು ಸಿಕ್ಕಲಿಲ್ಲ ಅಂದ್ರೆ, ಅವನಿಗೆ ಅನ್ಯಾಯವೇ ಆದದ್ದು ಅಂದ್ರೆ ಇದೆಲ್ಲ ದೈವ ಕೊಟ್ಟದ್ದಲ್ವ? ಹಾಗಾದರೆ ಹಾಗೆ ದೈವದಿಂದ ಪಡೆದು ತನ್ನ ಕ್ಷಾತ್ರಕ್ಕೆ ಉತ್ತೇಜನವನ್ನು ಹೊಂದಿದವನು ಅವನೇ ಹೇಳ್ತಾ ಬಂದ, ನಾನು ಕೇಳುವಂತೆ ಹೇಳಿದ್ದಾನೆ, ಸಮರಸಾಗರ ತರಣಕ್ಕೆ ನನ್ನನ್ನು ಮಹಾನಾವೆಯಾಗಿಸಿಕೊಂಡು ಕೌರವ ಏರಿದ್ದಾನೆ ಅಂತ. ಗೂಟ ಹಾಕಿ ಕಟ್ಟಿದ ಕಟ್ಟು ಬಿಚ್ಚದೆ ತಾನು ನೀರಿನ ಒಡಲಿಗೆ ಇಳಿಯದೇ ಇದ್ದರೆ, ಆ ನಾವೇ ಚಲಿಸದಿದ್ರೆ ಕೌರವ ಎಲ್ಲಿರ್ತಿದ್ದಮ್ಮ? ಬದುಕಿನ ದಡದಲ್ಲಿರ್ತಿದ್ದ. ಅವಗೂಟದಿಂದ ಕಟ್ಟನ್ನು ತೆಗೆದು ನಾವೆಯನ್ನು ಚಲಿಸಬಿಟ್ಟದ್ದರಿಂದ ಸಾವಿನ ಶರಧಿಯನ್ನು ಉತ್ತರಿಸ್ತಾ ಅವಸಾನದ ಪ್ರಪಾತವನ್ನು ಕರ್ಣನೂ ಸೇರಿದ, ಕೌರವನೂ ಸೇರಿದ. ಮಿತ್ರನಾಗಿ ಕೊಲ್ಲಲೂ ಬಲ್ಲ, ಮಿತ್ರನಾಗಿ ಬದುಕಿಸಲೂ ಬಹುದಾಗಿತ್ತು. ಬದುಕಿಸಬಹುದಾದಂತಹ ಕರ್ಣ ಕೌರವನನ್ನು ಸಾಯುವುದಕ್ಕೆ ಬಿಟ್ಟದ್ದಕ್ಕೆ ಆ ಮೈತ್ರಿಗೆ ಸಾವು ಹೀಗೆ ಅಲ್ಲದೆ ಮತ್ತೆ ಹೇಗೆ ಬರಬೇಕಮ್ಮ? ಆ ಕಾರಣದಿಂದಲೇ ಕರ್ಣನಿಗೆ ಕ್ಷಾತ್ರಕ್ಕೆ ಪೋಷಣೆ ಸಿಕ್ಕಿದೆ. ಅವ ಒಳ್ಳೆಯದು ಮಾಡಲಿಲ್ಲ ಅಂತಲ್ಲ, ವಿಪ್ರಪೂಜನವನ್ನು ಮಾಡಿದ್ದಾನೆ, ದಾನ ದಕ್ಷಿಣೆಗಳನ್ನು ಕೊಟ್ಟಿದ್ದಾನೆ, ಅಸಾಮಾನ್ಯವಾದ ಸೂರ್ಯೋಪಾಸಕನಿದ್ದಾನೆ. ಆದರೆ ಅವನನ್ನು ಮುನ್ನೆಲೆಯಲ್ಲಿ ನಿಲ್ಲಿಸಬೇಕಾದ ಭೀಷ್ಮರು ಹೇಳಿದರು, ಸ್ವಾತ್ಮಶ್ಲಾಘಿ, ತನ್ನನ್ನು ತಾನು ಶ್ಲಾಘಿಸಿಕೊಳ್ಳುವುದು ಅವನಿಗೆ ದುರ್ಗುಣ. ಯುಕ್ತಾಯುಕ್ತ ವಿವೇಚನೆ ಇಲ್ಲದೆ ಯಾವುದನ್ನೆಲ್ಲಿಯಾದರೂ ತೆಗೆದುಕೊಡುವವನು ಪ್ರತಿಜ್ಞೆ ಕಾರಣ. ಯಾಚಿತೋ ಏನಕೇನಚಿತ್ ನಾಸ್ತಿ ಇತಿ ನೈವ ಭಕ್ಷ್ಯಾಮಿ. ಕೇಳಿದ್ದು ಯಾರೇ ಆಗಲಿ ಏನು ಅಂತ ಹೇಳುವುದಿಲ್ಲ, ತೆಗೆದುಕೊಡ್ತೇನೆ ಅಂತ. ಹೀಗೆ ಅಪಾತ್ರರಿಗೂ ಅಸ್ಥಾನದಲ್ಲೂ ಅನುಚಿತವಾಗಿ ಕೊಟ್ಟು ಬಿಡಬಲ್ಲಂತಹ ಒಂದು ದಾತೃತ್ವ ಅವನಲ್ಲಿ ಉಂಟು. ಅದು ಅವನಿಗೆ ಬಾಧಕವಾದದ್ದು. ಗುಣದ ಕುರಿತಾಗಿ ಮತ್ಸರಿಸುವಂತಹ ಗುಣ, ಆತ್ಮಶ್ಲಾಘನೆ, ಇದ್ದದ್ದಕ್ಕಿಂತ ಹೆಚ್ಚನ್ನು ತಿಳಿಯುವುದು ಮಾತ್ರ ಅಲ್ಲ, ಪಾಂಡವ ಕೌರವರ ಮಧ್ಯದ ವಿದ್ವೇಷಕ್ಕೆ ತನ್ನ ಸ್ಪರ್ಧೆಯನ್ನು ಆಜ್ಯವಾಗಿಸಿಕೊಂಡು, ಸ್ಪರ್ಧಾಭಿಲಾಷೆಯನ್ನು ಆಜ್ಯವಾಗಿಸಿಕೊಂಡು ಅದನ್ನು ಧಗಧಗಿಸುವಂತೆ ಮಾಡಿದ್ದು. ಈ ಎಲ್ಲ ಕಾರಣಗಳಿಂದ ಗೆಲ್ಲಿಸುವುದಕ್ಕೆ ಮುನ್ನೆಲೆಯಲ್ಲಿ ನಿಲ್ಲುವ ಅರ್ಹತೆಯುಳ್ಳ ಯೋಧರಿಗಿಂತ ಇವನು ಹಿನ್ನೆಲೆಯಲ್ಲಿ ನಿಲ್ಲಬೇಕಾದವನು. ಅರ್ಧರತಿ ಅಂತ ಆಡಿದ್ದು ನಾನಲ್ಲ, ಈಗಲೂ ಬದುಕಿಯೇ ಶರತಲ್ಪದಲ್ಲಿರುವ ಆಚಾರ್ಯ ಭೀಷ್ಮರು. ಹಾಗಾದರೆ ಕರ್ಣ ಏನು ಅಂತ ಹೇಳಿದ್ದ ಅದರಿಂದ ಅವನಿಗೆ ಆ ನೆಲೆಯಿಂದಲೇ ಗುರುಗಳ ಶಾಪ ನಾನು ಕೊಡಿಸಿದ್ದಲ್ವಲ್ಲ. ಇಷ್ಟು ಮಂದಿ ಸತ್ತವರ ರಥವನ್ನು ಒಡಗೊಂಡು ಬದುಕಿದವರ ರಥವನ್ನು ಸೇರಿಸಿ ಹಾಗೆ ಭೂಮಿ ಈ ರಣಮಂಡಲದಲ್ಲಿ ಯಾರ ರಥದ ಗಾಲಿಗಳನ್ನು ಕಚ್ಚಿ ಹಿಡಿದಿದೆ ಅಂತ ನೀನು ಹೇಳಮ್ಮ. ಸಂಜೆಯಲ್ಲಿ ಕೇಳಿ ಹೇಳಿದ್ರು ಅಡ್ಡಿಲ್ಲ. ಯಾರ ರಥದ ಗಾಲಿಯನ್ನು ಹಾಗೆ ಕಚ್ಚಿ ಹಿಡಿದಿದೆ ಅವನದ್ದು ಮಾತ್ರ ಹಿಡಿಯಬೇಕಾದ್ರೆ, ಈಗ ಭೂಮಿಯಲ್ಲೂ ನಾನೇ ಹೇಳಿ ಮಾಡಿಸಿದ್ದು ಅಂತ ಹೇಳ್ತೀಯೋ? ಕಚ್ಚಿದ ಭೂಮಿ ಇಲ್ಲ ಅಂತ ಹೇಳಿದ್ರು ಪ್ರಪಂಚ ಒಪ್ಪುವುದಿಲ್ಲ, ಹೌದು ಅಂತ ಹೇಳಿದ್ರೆ ನೀವು ಒಪ್ಪುವುದಿಲ್ಲ. ನೀನು ಈಗ ಹೇಳಿದ್ದನ್ನು ಒಪ್ಪಿದೆ. ಆದ್ದರಿಂದಲೇ ಕರ್ಣನಲ್ಲೇ ತಪ್ಪಿದೆ. ಪ್ರಕರಣ ಇಷ್ಟಿದೆ. ಎಲ್ಲ ಪ್ರಕರಣವೂ ಹೀಗೆಯೇ ಮುಗಿಯಲಿಲ್ಲಲ್ಲ. ಯಾಕೆಂದರೆ ಎಂತಹ ಸನ್ನಿವೇಶದಲ್ಲಿದ್ದವರಿಗಾದರೂ ಸಿಕ್ಕಬೇಕಾದದ್ದು ಸಿಕ್ಕಿದೆ, ನಮ್ಮ ಅನುಭವಕ್ಕೆ ಬಂದಿದೆ. ಅದು ಎಲ್ಲರಿಗೂ ಪೂರ್ಣ ಕಳೆದೇ ಹೋಗಲಿಲ್ಲ. ಹಾಗಂತ ಸಿಕ್ಕಿದೆ ಅಂತ ಹೇಳೋಣ ಅಂತ ಕೇಳಿದರೆ ಅವರ ಪ್ರಯತ್ನದಿಂದಲೇ ಸಿಕ್ಕಿದೆ ಅಂತಲೂ ಅಲ್ಲ, ಮತ್ತೆ ಮನಸ್ಸು ಮಾಡಿ ದೇವರೇ ಕೊಟ್ಟದ್ದು. ದೇವರೇ ಕೊಟ್ಟದ್ದು ಕಾಣಿಸುವುದಿಲ್ವಾ? ಯಾವುದು? ಪಂಚವಲ್